ಬೆಲೆಗೆ ಹೋಗ್ಬೇಕಾದ್ರೆ 25 ರೂಪಾಯಿ ಇರೋದು ಇವತ್ತು 30 ರೂಪಾಯಿ ಆಗಿದೆ. 5 ರೂಪಾಯಿ ಅಂದರೆ 30 ದಿನಕ್ಕೆ ಎಷ್ಟಾಯಿತು? ಒಬ್ಬ ಮನೆ ಹೆಣ್ಮಗಳಿಗೆ 2,000 ರೂಪಾಯಿ ಕೊಟ್ಟು ಈ ರೀತಿಯ ಹಿಂದೋರಿಂದ ಅವ್ರ ಮನೇಲಿ ಮಕ್ಕಳು ಇಬ್ಬರು ಗಂಡು ಮಕ್ಳು ಇರ್ತಾರೆ, ಒಬ್ಬ ಯಜಮಾನ ಇರ್ತಾನೆ, ಅವರಿಂದ ವಸೂಲಿ ಮಾಡಬೇಕು ಅಂದರೆ ಯಾಕೆ ನೀವು ಬಿಟ್ಟಿ ಭಾಗ್ಯ ಕೊಡ್ತೀರಾ? ಎಚ್ಚೆತ್ಕೊಂಡು ಇವತ್ತೆಲ್ಲ ನಾಗಾಲ್ಯಾಂಡ್ ಕಡೆ ಎಲ್ಲ ಇವತ್ತು ನಮಗೆ ಬಿಟ್ಟಿ ಭಾಗ್ಯ ಬೇಡ ಅಂತೇಳಿ ಜನಗಳು ರಸ್ತೆಗಿಳಿದಿರಂತೆ. ಇನ್ನು ಸ್ವಲ್ಪ ದಿನದಲ್ಲೇ ಕರ್ನಾಟಕದ ಜನ ಸಮೇತ ಬೀದಿಗಿಳಿಯೋದ್ರಲ್ಲಿ ದೂರ ಇಲ್ಲ ಅಂತ ನಾವು ಹೇಳ್ಬೋದು. ಎಲ್ಲಿ ನೋಡಿ ರಸ್ತೆ ಗುಂಡಿಗಳು. ಇವತ್ತೊಂದು ಗಾಡಿ ಹೊಸ ಗಾಡಿ ತಗೊಂಡು ಮನೆಗೆ ಹೋಗೋವಂಥ ಪರಿಸ್ಥಿತಿ ಇಲ್ಲ, ಆ ರೀತಿ ಇವತ್ತು ತಂದಿಟ್ಟಿದ್ದಾರೆ. ಇವರೆಲ್ಲ ರಾಜಕಾರಣಿಗಳು ಅಲ್ಲೇನೋ ವಿಧಾನಸೌಧದೊಳಗಡೆ ಗಲಾಟೆ ಮಾಡ್ತಾರೆ, ರಾತ್ರಿ ಒಂದೇ ಪಬ್ಬು ಬಾರಲ್ಲಿ ಕುಡಿತಾರೆ, ಕುತ್ಕೊತಾರೆ. ಇಂಥ ನನ್ನ ಮಕ್ಕಳು ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ಈಗ ನಮ್ಮ ಜನಗಳ ಕತೆ ಏನಾಗಿದೆ ಅಂದರೆ, ನಮ್ಮೆಲ್ಲ ಹಳೆ ಕಾಲದ ಗಾದೆ ಇತ್ತು ಒಂದು, ವರ್ಷನ ವಾರದ ಅನ್ನೋದಕ್ಕೋಸ್ಕರ ವರ್ಷದ ಅನ್ನ ಕಳ್ಕೊಂಡ್ರು ಅನ್ನೋ ಥರ. ಇವತ್ತೇನಾಗಿದೆ ನೋಡಿ, ವಾರದ ಅನ್ನ ಹುಡ್ಕೊಂಡು ಇವತ್ತು ಎಲ್ಲ ಬಿಟ್ಟಿ ಭಾಗ್ಯಾಗಿ ಇವತ್ತು ಓಟ್ ಹಾಕ್ಬಿಟ್ಟು ಕರ್ಮಕ್ಕೆ ಬಸ್ಸಿನ ದರ ಏರಿಕೆ, ಹಾಲಿನ ದರ ಏರಿಕೆ, ಜನಸಾಮಾನ್ಯರು ಬದುಕೋಂಗೇ ಇಲ್ಲ. ಆಮೇಲೆ ಇವತ್ತು ಶಾಲಾ ಮಕ್ಕಳು ರೀ, ನಮ್ಮದೆಲ್ಲ ಮಲೆನಾಡು ಸೈಡು ಶಾಲಾ ಮಕ್ಕಳಿಗೆ ಬಸ್ಗಳಿಲ್ಲ. ಆಮೇಲೆ ಇವತ್ತು ನೋಡಿ ಬೆಂಗಳೂರಲ್ಲಿ ಅರ್ಧ ಟ್ರಾಫಿಕ್ ಆಗ್ತಿರೋದೆ, ಆ ಬಸ್ಗಳು ರಿಪೇರಿ ಮಾಡ್ಸೋಕ್ಕೆ ಕಾಸಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇನ್ನೂ ನಾವು ಈ ಬಿಟ್ಟಿ ಭಾಗ್ಯಕ್ಕೆ ಒತ್ಕೊಂಡ್ರೆ ಹೆಂಗೆ? ನಾವು ಕೊಡೋದಾರೆ ಕೊಡಲಿ, ಶಿಕ್ಷಣ ಕೊಡಲಿ, ಒಂದು ಆಸ್ಪತ್ರೆಗೆ ಹೋದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಿಲ್ಗಳಾಗ್ತಾ ಇದೆ, ಆಸ್ಪತ್ರೆಗೆ ಒಂದು ಆರೋಗ್ಯ ಭಾಗ್ಯ ಕೊಡಲಿ, ಈ ರೀತಿಯ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಲಿ. ಇವತ್ತು ನೋಡಿ 15% ಇವತ್ತು ಮೆಜೆಸ್ಟಿಕ್ಕಿಂದ ಹತ್ತಿ ಬೆಲೆಗೆ ಹೋಗ್ಬೇಕಾದ್ರೆ 25 ರೂಪಾಯಿ ಇರೋದು ಇವತ್ತು 30 ರೂಪಾಯಿ ಆಗಿದೆ. 5 ರೂಪಾಯಿ ಅಂದರೆ 30 ದಿನಕ್ಕೆ ಎಷ್ಟಾಯಿತು? ಇವತ್ತು ಯಾವುದೇ ಸಂಬಳ ಜಾಸ್ತಿ ಇಲ್ಲ, ಕೆಲಸಗಳಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ದಿನ ಆದರೆ ರೇಟ್ ಜಾಸ್ತಿ. ಇವತ್ತು ಈ ರೀತಿ ಮಾಡೋದಕ್ಕಿಂತ ಯಾಕೆ ಬೇಕಿತ್ತು ಭಾಗ್ಯ ನಮಗೆ? ಇವರು ಏನೋ ಒಂದು ಹೇಳೋದು, ಯಾರೋ ನೋಡಿ ಒಬ್ಬ ಮನೆ ಹೆಣ್ಮಗಳಿಗೆ 2,000 ರೂಪಾಯಿ ಕೊಟ್ಟು ಈ ರೀತಿಯ ಹಿಂದೋರಿಂದ ಅವ್ರ ಮನೇಲಿ ಮಕ್ಕಳು ಇಬ್ಬರು ಗಂಡು ಮಕ್ಳು ಇರ್ತಾರೆ, ಒಬ್ಬ ಯಜಮಾನ ಇರ್ತಾನೆ, ಅವರಿಂದ ವಸೂಲಿ ಮಾಡಬೇಕು ಅಂದರೆ ಯಾಕೆ ನೀವು ಬಿಟ್ಟಿ ಭಾಗ್ಯ ಕೊಡ್ತೀರಾ? ಇದರ ವಿರುದ್ಧ ನಾವೆಲ್ಲ ಜನಸಾಮಾನ್ಯರು ಖಂಡಿಸ್ತೇವೆ, ಇದನ್ನು ಖಂಡಿಸಲೇಬೇಕಾಗುತ್ತೆ. ಇನ್ನೆಲ್ಲ ಜನಗಳು ಸಹ ಇನ್ಮೇಲೆ ಎಚ್ಚೆತ್ಕೊಂಡು ಇವತ್ತೆಲ್ಲ ನಾಗಾಲ್ಯಾಂಡ್ ಕಡೆ ಎಲ್ಲ ಇವತ್ತು ನಮಗೆ ಬಿಟ್ಟಿ ಭಾಗ್ಯ ಬೇಡ ಅಂತೇಳಿ ಜನಗಳು ರಸ್ತೆಗಿಳಿದಿರಂತೆ. ಇನ್ನು ಸ್ವಲ್ಪ ದಿನದಲ್ಲೇ ಕರ್ನಾಟಕದ ಜನ ಸಮೇತ ಬೀದಿಗಿಳಿಯೋದ್ರಲ್ಲಿ ದೂರ ಇಲ್ಲ ಅಂತ ನಾವು ಹೇಳ್ಬೋದು. ಬಸ್ಸನ್ನು ಫ್ರೀ ಬಿಟ್ಟಿದ್ದು ಮಹಿಳೆಯರಿಗೋಸ್ಕರ ಸರ್, ಅದು ಕೂಡ ಎಲ್ಲ ಒಂದು ಕಡೆ ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಿದೆ. ಅಲ್ಲ ರೀ, ಇವಾಗ ಫ್ರೀ ಏನು ಬಸ್ ಬಿಟ್ಟಿದಾರಲ್ಲ, ಜನಗಳಿಗೆ ಗೊತ್ತಿರಲಿ. ಒಂದೊಂದು ಡಿಪೋದಲ್ಲಿ ಏನು ಬಸ್ ಫ್ರೀ ಬಿಟ್ಟು ಮುಂಚೆ 100 ಬಸ್ ಓಡ್ತಾರಂಥ ಡಿಪೋದಲ್ಲಿ ಇವತ್ತು 30 ಬಸ್ ಓಡ್ತಾ ಇದೆ. ಫ್ರೀ ಅನ್ನೋದೊಂದು ನಾಮಕಾವಸ್ತಿ ಅಷ್ಟೇ, ಇವತ್ತಿಂದಲ್ಲ. ಯಾವಾಗ ಫ್ರೀ ಭಾಗ್ಯ ಬಂತು ಅವತ್ತಿಂದಲೂ ಅಷ್ಟೇ. 100 ಇರೋದಲ್ಲಿ 30 ಬಸ್ಸನ್ನು ಓಡಿಸ್ಬಿಟ್ಟು ಫ್ರೀ ಅಂತ ಮೂಗಿಗೆ ತಪ್ಪಿಸೋರ್ತಾರೆ. ಇದನ್ನು ನಾವು ಜನಸಾಮಾನ್ಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವರು ಖಂಡಿಸಬೇಕು. ಆಮೇಲೆ ಇವತ್ತು ನೋಡ್ರಿ, ಒಂದು ಮಗುನ ಇವತ್ತು ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಅದು ದುಡ್ಡು ಬೇಡ. ಅದೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು ಇವತ್ತು ಖಾಸಗಿ ನಾಯಿ ಕೋಡೆ ಇವತ್ತು ನಾವೇನು ಹೇಳ್ತೇವೆ ಅಂದರೆ 2,000 ರೂಪಾಯಿ ನೀವು ಕೊಡ್ತೀರಾ. ಒಂದು ಮಗುನ ಟ್ಯೂಷನ್ಗೆ ಹೋಗಬೇಕು ಅಂದ್ರೆ 15,000 ಟ್ಯೂಷನ್ ಫೀಸ್ ಕೇಳ್ತಾ ಇದ್ದಾರೆ. ಒಂದು ಕಾನ್ವೆಂಟಿಗೆ ಹೋಗಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ತಾರೆ. ಇದೆಲ್ಲ ಬೇಕಾ ನಿಮಗೆ ಜನಸಾಮಾನ್ಯರಿಗೆ? ಅಥವಾ ನಿಮಗೇನಾದರೂ ನಿಮಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರೈತರಿಗೆಲ್ಲ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಇದು ಬೇಕಾ ಅಂತ ಜನ ಯೋಚನೆ ಮಾಡಬೇಕಾಗಿದ್ರೆ ಇವತ್ತು ಇದು ಯಾಕ್ರಿ ಬೇಕು ನಮ್ಮ ಸರ್ಕಾರ? ಇವತ್ತು ನೋಡಿ ರಸ್ತೆ ಗುಂಡಿಗಳು, ಎಲ್ಲಿ ನೋಡಿ ರಸ್ತೆ ಗುಂಡಿಗಳು. ಇವತ್ತೊಂದು ಗಾಡಿ ಹೊಸ ಗಾಡಿ ತಗೊಂಡು ಮನೆಗೆ ಹೋಗೋವಂಥ ಪರಿಸ್ಥಿತಿ ಇಲ್ಲ, ಆ ರೀತಿ ಇವತ್ತು ತಂದಿಟ್ಟಿದ್ದಾರೆ. ಯಾವುದೂ ಅಭಿವೃದ್ಧಿ ಅನ್ನೋದು ಇಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಹೋಗಲಿ, ಬಸ್ ರಿಪೇರಿ ಮಾಡೋಕ್ಕೂ ದುಡ್ಡಿಲ್ಲ ಹೇಳ್ತಾರೆ. ಇವತ್ತು ನೋಡಿ ಎಲ್ಲ ದೇವಸ್ಥಾನಗಳಲ್ಲಿ ನಮಗೆ ಮುಜರಾಯಿಯಿಂದ ಬಂದ್ಬಿಡುತ್ತೆ. ಎಲ್ಲಿಂದ ದೇವಸ್ಥಾನಗಳಲ್ಲಿ ಮುಜರಾಯಿ? ಇವತ್ತು ನೋಡಿ ಯಾವುದೋ ಒಬ್ಬ ಮನೇಲಿ ಕೆಲಸ ಮಾಡ್ತಾ ಇರೋವಂಥ ಹೆಣ್ಮಗಳು ಫ್ರೀ ಬಸ್ಸು ಅಂತ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ವಾರಗಟ್ಟಲೆ ಕುತ್ಕೊಬಿಟ್ರೆ ಅವ್ರು ಸಂಸಾರ ನಡೆಯೋದಂಗೆ. ಎಷ್ಟೋ ಸಂಸಾರಗಳು ಇವತ್ತು ಈ ಭಾಗ್ಯದಿಂದ ಎಷ್ಟು ಜನರಿಗೆ ಒಳ್ಳೇದಾಗಿದೆಯೋ ಅದೇ ಥರ ನೂರಾರು ಸಂಸಾರಗಳು ಇವತ್ತು ಬೀದಿ ಬಂದಿದೆ, ಇದೇ ಒಂದು ಬಿಟ್ಟಿ ಭಾಗ್ಯಗಳಿಂದ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಅಲ್ಲ ರೀ, ಇವಾಗ ಜನಗೆ ಏನಾಗಿದೆ ಅಂದರೆ ನಾವೆಲ್ಲ ನೀವು ಮಾಧ್ಯಮದವರು ಪಾಪ ಎಚ್ಚರಿಸ್ತಾ ಇದ್ದೀರಾ, ಈ ಒಂದು ಭ್ರಷ್ಟಾಚಾರನ ಎಚ್ಚರಿಸ್ತಾ ಇದ್ದೀರಾ. ಇವತ್ತು ನೋಡಿ ನಿನ್ನೆ ತಾನೇ ಒಬ್ಬನಿಗೆ ಗುತ್ತಿಗೆದಾರ ಸತ್ತೋದ. ಈ ಥರ ಆದರೂ ಇವತ್ತು ಅವರ ಮನೆ ಬಾಗಿಲಿಗೆ ಅವ್ರ ಮನೇಲಿ ಒಬ್ಬನ ನೇಣಾಕೊಂಡು ಸಾಯೋ ತನಕಲ್ಲೂ ಇವತ್ತೇನಾಗಿದೆ, ಎಲ್ಲ ಸಾಯ್ತಲೇ ಇರ್ತಾರೆ. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಒಂದು ಸಾವು ಅನ್ನೋದು ಬರುತ್ತಲ್ಲ ಆವಾಗ ಸರ್ಕಾರ ಸರಿ ಇಲ್ಲ ಅಂತಾರೆ. ಇವತ್ತು ನೋಡಿ ಎಲ್ಲದ್ರಲ್ಲಿ ಭ್ರಷ್ಟಾಚಾರ. ಇವತ್ತು ವಿರೋಧ ಪಕ್ಷದವರು ನೀವು 60% ತೊಗೊಂಡಿದ್ದೀರಾ, ನಾವು 40% ತೊಗೊಂಡಿದ್ದೀವಿ. ಅವರವರೊಳಗಡೆ ಇವತ್ತು ನೋಡ್ರಿ ಅಧಿವೇಶನ ಕರೆದ್ರು ಬೆಳಗಾವಿಯಲ್ಲಿ 400 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮಾಡಿರೋಂಥ ಅಧಿವೇಶನ ಇವತ್ತು ಒಂದು ಬಿಡಿಗಾಸಿಗಿಲ್ಲ ರೀ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೇವೆ ಅಂತ ಅಧಿವೇಶನ ಮಾಡ್ತಾರೆ. ಯಾವುದು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ? ಯಾವುದೂ ಚರ್ಚೆ ಇಲ್ಲ. ಒಂದು ರೈತರಿಗೆ ಬೇಕಾಗಿರೋದಾಗಲಿ ಇನ್ನೊಂದಾಗಲಿ ಯಾವುದೂ ಚರ್ಚೆ ಮಾಡ್ತಾ ಇಲ್ಲ. ಇವರ ಒಂದು ವೈಯಕ್ತಿಕವಾಗಿ ಯಾರೋ ರವಿ ಬೆಳಗ್ಗೆ ಸಿಟಿ ರವಿ ಅವರು ಏನೋ ಕೆಟ್ಟದಾಗ ಬೈದ್ಬಿಟ್ರು, ಅವರು ಹೋಗಿ ಸ್ಟ್ರೈಕ್ ಮಾಡಿದರು. ಇವ್ರಿಗೆ ಬೇಕಾಗಿರೋದು ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡಲ್ಲಿ ಕಾಲಹರಣ ಮಾಡೋವಂಥದ್ದು. ಯಾವುದೇ ಅಭಿವೃದ್ಧಿ ಬಗ್ಗೆ ಡಿಸ್ಕಷನ್ ಆಗಲ್ಲ. ಇವರೆಲ್ಲ ರಾಜಕಾರಣಿಗಳು ಅಲ್ಲೇನೋ ವಿಧಾನಸೌಧದೊಳಗಡೆ ಗಲಾಟೆ ಮಾಡ್ತಾರೆ, ರಾತ್ರಿ ಒಂದೇ ಪಬ್ಬು ಬಾರಲ್ಲಿ ಕುಡಿತಾರೆ, ಕುತ್ಕೊತಾರೆ. ಇಂಥ ನನ್ನ ಮಕ್ಕಳು ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ?
ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಜನಸಾಮಾನ್ಯರಿಗೆ ಬಿಟ್ಟಿ ಭಾಗ್ಯಗಳಿಗೆ ನೀವೇ ಧಿಕ್ಕರಿಸಿ ನನಗೆ ನೋಡಪ್ಪ ನಾನು ತಾಕತ್ತಾಗಿದ್ದೀನಿ, ನನ್ನ ಕೈ ಕಾಲು ಗಟ್ಟಿ ಇದೆ, ನಾನು ಇವತ್ತು ಸಂಪಾದನೆ ಮಾಡ್ತಾನೆ, ಯಾವಂತ ಬಿಟ್ಟಿಯಲ್ಲಿ ನಾವು ಬಸ್ಸಿಗೆ ಹೋಗೋದು ಬೇಡ ಅಂತ ಮಹಿಳೆಯರು ಸಹ ಚಕ್ಕರ ಎತ್ತಬೇಕು. ನೀನು ಕೊಡಂಗಿದ್ರೆ ನೋಡು ನನ್ನ ಮಗಗೆ ಒಂದು ಒಳ್ಳೆ ಶಿಕ್ಷಣ ಕೊಡು. ಇವತ್ತೊಂದು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಹೆಣ ಡೆಡ್ ಬಾಡಿ ಇಟ್ಕೊಂಡು ದುಡ್ಡು ಮಾಡ್ತಾರ್ರಿ, ಎಲ್ಲಿಂದ ಮಾಡ್ತಾರೆ ಹೇಳಿ? ಡೆಡ್ ಬಾಡಿ ಇಟ್ಕೊಂಡು ಇನ್ನೂ ಜೀವ ಇದೆ ಅಂತ ಹೇಳ್ಬಿಟ್ಟು ಅದೇನೋ ಒಂದು ವೆಂಟಿಲೇಟರ್ ಹಾಕ್ಬಿಟ್ಟು ಉಸಿರಾಡಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾಕ್ರಿ ಬೇಕು ಬಿಟ್ಟಿ ಬಗ್ಗೆ? ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ಅಲ್ಲಿಂದ ಅಲ್ಲಿ ಕಲೆಕ್ಷನ್ನು, ಸರ್ಕಾರಿ ಆಸ್ಪತ್ರೆ ಅವರು ಅಲ್ಲಿ ಬರ್ಕೊಡ್ತಾರೆ, ಯಾವ ಪ್ರೈವೇಟ್ ಆಸ್ಪತ್ರೆಗೆ ಯಾವನ್ ಕಮಿಷನ್ ಜಾಸ್ತಿ ಕೊಡ್ತಾನೆ ಅವನಿಗೆ ಬರ್ಕೊಟ್ಬಿಟ್ಟು ಕಳಿಸ್ತಾರೆ. ಇದೆಲ್ಲ ಸರಿ ಆಗಬೇಕಾ? ಬರೀ ನಿಮಗೆ ಬಸ್ಸು ಅಲ್ಲಿ ಓಡಾಡ್ಬಿಟ್ಟು ಯಾರೋ ಒಂದು 10 ಜನರಿಗೆ ಒಳ್ಳೇದಾಗೋದಕ್ಕೋಸ್ಕರ ಇಡೀ ನಮ್ಮ ದೇಶ ನಮ್ಮ ರಾಜ್ಯನೇ ಹಾಳು ಮಾಡಬೇಕಂತ ಜನಸಾಮಾನ್ಯರು ಇವತ್ತು ಯೋಚನೆ ಮಾಡಬೇಕಾಗಿದೆ.